टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಏನು ಆರ್ಸಿಬಿ ಗೆದ್ದಿದೆ ಅದರ ಕ್ರೆಡಿಟ್ ಅನ್ನ ಈ ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹಪಾಹಪಿಗೆ ಆಗಿರ್ತಕ್ಕಂತ ಅನಾಹುತ. ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಈ ಆರ್ಸಿಬಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ? ನಾನು ಸ್ಟೇಡಿಯಂಗೆ ಹೋಗ್ಬೇಕಾ? ಅಲ್ಲಿ ಕುಡುಕರ ದುಡ್ಡಲ್ಲಿ ಮಾಡಿರೋಂಥ ಜಾಗಕ್ಕೆ ನಾನು ಹೋಗ್ಬೇಕಾ ಅಂತ ಕೇಳಿದ್ರಿ. ಬೇಡಪ್ಪ. ಆರ್ಸಿಬಿ ಅಂದ್ರೆ ಏನು? ಆರ್ಸಿ ಅಂದ್ರೆ ರಾಯಲ್ ಚಾಲೆಂಜ್ ವಿಸ್ಕಿ. ಅದಕ್ಕೆ ಬೇಕಾದ್ರೆ ಹೋಗ್ಬೋದಾ ನೀವು? ಮಲ್ಯ ಅವರು ಆ ಕಾಲದಲ್ಲಿ ಅವರ ವಿಸ್ಕಿನ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಇಟ್ಟ ಹೆಸರು ಅದು, ಬ್ರ್ಯಾಂಡ್ ನೇಮು. ಅದರ ಹೆಸರು ತಗೊಳ್ಬೇಕು ಅಂತ ನೀವು ಹೋದ್ರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಹೋಗ್ಲಿ, ಜನರನ್ನ ಕರೆದವ್ರು ಯಾರು? ವಿರಾಟ್ ಕೊಹ್ಲಿ ಕರೆದಿದ್ರ? ನಾನು ಕಪ್ಪು ಗೆದ್ದು ಬಿಟ್ಟಿದ್ದೀವಿ, ಸಂಭ್ರಮಾಚರಣೆ ಮಾಡೋಣ ಬನ್ನಿ ಅಂತ. ನಿಮಗೇನ್ ಸಂಬಂಧ ಇತ್ತು? ನೀವು ಅವ್ರ ಕಪ್ಪು ಗೆದ್ದಿದ್ದ, ಅವರು ಕಪ್ಪು ತಗೊಂಡು ಹೋದ್ರು, ಮುತ್ತಿಕ್ಕಿದ್ದೀವ್ರು. ಈಗ ಬರೀ ಮುತ್ತಿಟ್ರಿ ಬಿಟ್ಬಿಟ್ರಿ. ಆದ್ರೆ ಚಿಪ್ಪು ಗೆದ್ದಿದ್ದಾರು. ಈಗ ಚಿಪ್ಪು ನಿಮ್ಮದು. ಈಗ ಸರ್ಕಾರ ಜನರಿಗೂ ಚಿಪ್ಪು ಕೊಟ್ರಿ. ಬನ್ನಿ ಮೆಟ್ಲುಗಳ ಮೇಲೆ ಸಂಭ್ರಮಾಚರಣೆಗೆ ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೀವೇ ಕರೆದ್ರಿ. ಸ್ಟೇಡಿಯಂಗೆ ಬನ್ನಿ ಅಂತ ನೀವೇ ಕರೆದ್ರಿ. ಕರೆದು 11 ಜೀವಗಳನ್ನ ತೆಗೆದು ಅವರನ್ನ ಅವರವರ ಮನೆಗೆ ಪಾರ್ಸಲ್ ಮಾಡಿದ್ರಿ. ನ್ಯಾಯನಾ ಇದು? ಇದು ಸ್ವಯಂಕೃತ ಅಪರಾಧ. ಪೊಲೀಸ್ ಇಲಾಖೆ ಹೇಳಿದೆ ಇದನ್ನು ಮಾಡ್ಲಿಕ್ಕಾಗೋದಿಲ್ಲ. 3ನೇ ತಾರೀಕು ನೈಟು ಬೆಳಗ್ಗೆ 5 ಗಂಟೆವರೆಗೂ ಸಂಭ್ರಮಾಚರಣೆ ನಡೆದಿದೆ ಇಡೀ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ವಿಶೇಷವಾಗಿ. ಆದ್ರಿಂದ ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ದಿದ್ರಿಂದ ಇವತ್ತು ಮಾಡಕ್ ಆಗೋದಿಲ್ಲ ಅಂತೇಳಿ ಅವತ್ತೇ ಅಧಿಕಾರಿಗಳು ನಿಮಗೆ ವಿಷಯ ಮುಟ್ಟಿಸಿದ್ದಾರೆ. ಆದ್ರೂ ಕೂಡ ನೀವು ಕರೆ ಕೊಟ್ಟು ಜನರನ್ನ ಕರೆಸಿ ಈ ರೀತಿ ಮಾಡಿದ್ದೀರಲ್ಲ. ನಮ್ಮ ಜೋಶಿ ಅವರು ನಿನ್ನೆ ಕೇಳಿದ್ರು, ಇದು ಬಹಳ ಅನ್ಯಾಯ ಮಾಡಿದ್ದು ಅಂತಂದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರಿ? ಜೋಶಿ ಅವರು ಟೆರರಿಸ್ಟ್ ಅಂದ್ರಿ, ಭಯೋತ್ಪಾದಕ ಅಂದ್ರಿ. ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ. 11 ಜನರನ್ನ ಜೀವ ತೆಗೆದವರು ಟೆರರಿಸ್ಟ? ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಟೆರರಿಸ್ಟ? ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು. ನಾನು ಏನು ಎಕ್ಕಿಲ್ಲದೆ ಹೇಳ್ತೇನೆ, ಸೀಳು ನಾಯಿಗಳು ನೀವು. ಮಾನ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ, ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಹಾಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ. ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ. ಆದ್ರೆ ಇತಿಹಾಸನೇ ಇಲ್ಲ. ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ. ಕೆಳನೋಟ ಏನು? ನಿಮ್ ಕೆಳನೋಟನು ಸ್ವಲ್ಪ ಹೇಳ್ಬೇಕಾಗಿತ್ತಲ್ಲ. ಬರೀ ಮೇಲ್ನೋಟ ಹೇಳಿದ್ರೆ ಅವ್ರು ಏನ್ ತಪ್ಪು ಮಾಡಿದ್ರು? ನಿಮ್ಮ ತಪ್ಪನ್ನ ಉಳಿಸ್ಕೊಳ್ಳಿಕ್ಕೆ
ನಿಮ್ಮ ಚರ್ಮ ಉಳಿಸ್ಕೊಳ್ಳಕ್ಕೆ ಬೇರೆಯವರ ಚರ್ಮ ತೆಗೆಯುವಂತ ಸರ್ಕಾರ ಇದು. ಆದ್ರಿಂದ ಇಲ್ಲಿ ಯಾರ ಮೇಲೇನೂ ನೀವು ಗದಾ ಪ್ರಹಾರ ಮಾಡಬೇಕಾಗಿಲ್ಲ. ತಪ್ಪು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇ, ತಪ್ಪು ಮಾಡಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳೇ. ನನಗೆ ಗೊತ್ತಿಲ್ಲ, ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನನಗನ್ಸಲ್ಲ. ಯಾಕೆಂತಂದ್ರೆ ಅವರು ಸ್ವಲ್ಪ ಸಪ್ಪೆಯನ್ನ ಕಾರಣಕ್ಕೆ ನೀವು ಅವ್ರನ್ನ ಮುಟ್ಸೇ ಬಿಟ್ಟಿದ್ದೀರಿ, ತುಳಿದೇ ಬಿಟ್ಟಿದ್ದೀರಿ. ನಾರಾಯಣ ಸ್ವಾಮಿ ಅವರೇ, ಅವ್ರು ವರ್ಕ್ ಫ್ರಮ್ ಹೋಮ್, ಅವರು ಅದೇ ಇರ್ಲಿ, ಹೋಮ್ ಮಿನಿಸ್ಟರ್ ಅಲ್ವೇ? ವರ್ಕ್ ಫ್ರಮ್ ಹೋಮ್, ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಮಾಡಕ್ಕೆ. ಆದ್ರೆ ಇದು ಸ್ವಯಂಕೃತ ಅಪರಾಧ. ಇದಕ್ಕೆ ನೀವು ಪ್ರಯಾಗ್ರಾಜಲ್ಲಿ ಆಗ್ಲಿಲ್ವಾ? ಆಗಿದೆ. ಅದು ದೊಡ್ಡ ಒಂದು ಕಾರ್ಯಕ್ರಮ. ಅದು 65 ಕೋಟಿ ಜನಸಂಖ್ಯೆ ಸೇರಿತ್ತು. ಒಂದು ಸಣ್ಣ ಅನಾಹುತ ಆಗಿದೆ, ಅದನ್ನ ರೆಕ್ಟಿಫೈ ಮಾಡ. ಅದು ಜನರೇ ನೀವೆಲ್ಲ ಬನ್ನಿ, ನಿಮ್ ಪ್ರಾಣ ತೆಗಿತೀವಿ ಅಂತ ಯಾರು ಹೇಳಿಲ್ಲ.